ಇನ್ನು ಬಿಜೆಪಿಯ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಇದೀಗ ಕೆಲ ಸೂಚನೆಗಳನ್ನ ಕಳಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಜ್ಯ ನಾಯಕರುಗಳಿಗೆ ಉಸ್ತುವಾರಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದು, ಏನೇ ಮಾತಾಡಿದ್ರು 4 ಗೋಡೆಗಳ ಮಧ್ಯೆ ಮಾತನಾಡಬೇಕು, ಸುಮ್ಮನೆ ಹಾದಿಲ್ ಬೀದಿಲ್ ನಿಂತ್ಕೊಂಡು ಮಾತಾಡುವಂಥದ್ದಲ್ಲ. ಹೀಗೆ ಉಸ್ತುವಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಉಸ್ತುವಾರಿಗಳು ಹೇಳಿದ್ದನ್ನೇ ನಾನು ಎಲ್ಲಾ ನಾಯಕರುಗಳಿಗೂ ಹೇಳ್ತಾ ಇದ್ದೀನಿ. ವರಿಷ್ಠರು ಉಸ್ತುವಾರಿಗಳು ನನ್ನ ಅಭಿಪ್ರಾಯ ಎಲ್ಲ ಕೂಡ ಒಂದೇ ಇದೆ. ಯಾರು ಕೂಡ ಹಾದಿ ಬೀದಿಯಲ್ಲಿ ಮಾತನಾಡಬಾರ್ದು. 15-20 ದಿನದಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ತೀರ್ಮಾನದ ನಂತರ ಎಲ್ಲವೂ ನಾರ್ಮಲ್ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರದ್ದು ಕೂಡ 14 ಸೈಟ್ ಹಗರಣ ಏನಿತ್ತು ಮತ್ತು ಈಗಾಗಲೇ ನಮ್ಮ ಇನ್ಚಾರ್ಜ್ ಅವರು ಕೂಡ ಇಷ್ಟೊತ್ತು ಸುಮಾರು 1 ಗಂಟೆಗಳ ಕಾಲ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಹೇಳಿದ್ದಾರೆ, ಏನೇ ಮಾತಾಡಬೇಕಾದ್ರೂ ಪಾರ್ಟಿಯ 4 ಗೋಡೆಗಳ ಮಧ್ಯೆನೇ ಮಾತಾಡಬೇಕು ಅನ್ನೋ ಒಂದು ವಿಚಾರವನ್ನು ಎಲ್ಲರಿಗೂ ಹೇಳಿ ಅಂತ ನಮ್ಮ ಇನ್ಚಾರ್ಜ್ ಅವರು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಅದು ಅವರ ಅಭಿಪ್ರಾಯನೂ ಹೌದು, ನನ್ನ ಅಭಿಪ್ರಾಯನೂ ಹೌದು ಕೂಡ. ಏನೇ ಮಾತಾಡಬೇಕಾದ್ರೂ ಕೇಂದ್ರದ ಅಭಿಪ್ರಾಯನೂ ಅದೇ, ನಮ್ಮ ಇನ್ಚಾರ್ಜು ನಮ್ಮ ರೆಡ್ಡಿಯವರ ಅಭಿಪ್ರಾಯನೂ ಅದೇ, ನನ್ನ ಅಭಿಪ್ರಾಯನೂ ಅದೇ. ಏನೇ ಇದ್ದರೂ 4 ಗೋಡೆಗಳ ಮಧ್ಯೆ ಮಾತಾಡುವಂಥದ್ದು ಒಳ್ಳೆಯದು. ಇಂಥ ಒಂದು ಸುವರ್ಣ ಅವಕಾಶ ನಮ್ಗೆ ಸಿಕ್ಕಿದೆ. ಕಾಂಗ್ರೆಸ್ ಅವರು ದಿನನಿತ್ಯ ಸ್ಕ್ಯಾಂಡಲ್ಗಳಲ್ಲಿ ಅಧಿಕಾರದ ದುರುಪಯೋಗ, ಭ್ರಷ್ಟಾಚಾರ, ಲೂಟಿ, 60% ಕಮಿಷನ್ನು, ಬಾಣಂತಿಯರ ಸಾವು, ಮೈಕ್ರೋ ಫೈನಾನ್ಸಲ್ಲಿ ಸಾವು ಆಗ್ತಾ ಇರ್ತಕ್ಕಂಥದ್ದು, ಲವ್ ಜಿಹಾದು, ಭಾಳಷ್ಟು ವಿಚಾರಗಳು, ಮೂಡ, ವಾಲ್ಮೀಕಿ, ಈ ಥರ ಎಷ್ಟೊಂದು ಹಗರಣಗಳು ಸಿಕ್ಕಾಕೊಂಡಿದೆ. ಎಲ್ಲರೂ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ಸನ್ನು ಬಗ್ಗುಬಡಿಬೋದಾಯಿತು. ಸ್ವಲ್ಪ ಅಡೆತಡೆ ಆಗಿದೆ. ನನಗನ್ನಿಸ್ತತೆ ನಮ್ಮ ಇನ್ಚಾರ್ಜ್ ಅವರು ಮಾತಾಡಿದ್ದಾರೆ. ಇದೆಲ್ಲ ಒಂದು 15-20 ದಿನದಲ್ಲಿ ಇದಕ್ಕೊಂದು ಅಂತಿಮ ತೀರ್ಮಾನ ನಮ್ಮ ಕೇಂದ್ರದ ನಾಯಕರು ಕೊಡೋರಿದ್ದಾರೆ. ಕೊಟ್ಟಾದ್ಮೇಲೆ ಎಲ್ಲ ನಾರ್ಮಲ್ ಬಿ ಜೆ ಪಿ, ನಾರ್ಮಲ್ ಪ್ರೋಸೆಸ್, ನಾರ್ಮಲ್ ಇದೆಲ್ಲ ಅದೆಲ್ಲವನ್ನ ಪಾರ್ಟಿ ನಮ್ಮ ಇನ್ಚಾರ್ಜ್ ಹೇಳಿದ್ದಾರೆ. ಏನೇ ಮಾತಾಡೋದು ಪಾರ್ಟಿ 4 ಗೋಡೆಗೆ ಮಧ್ಯೆನೇ ಮಾತಾಡಬೇಕು ಅಂತ ಇನ್ಚಾರ್ಜ್ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಪಾರ್ಟಿ ಇನ್ಚಾರ್ಜ್ ಏನು ಸೂಚನೆ ಕೊಟ್ಟಿದ್ದಾರೋ ಅದನ್ನು ನಾವು ಪಾಲನೆಯನ್ನು ಮಾಡ್ತೀವಿ. ಶಿರಸಾವ